18ರ ಯುವಕನಿಗೆ 34ರ ಮಹಿಳಾ ಟೆಕ್ಕಿ ಮೇಲೆ ಆಸೆಯಂತೆ. ಬೆಂಗಳೂರಲ್ಲಿ ಟೆಕ್ಕಿ ಶರ್ಮಿಳಾ ಸಾವಿನ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. 18ರ ಯುವಕ, 34ರ ಮಹಿಳೆ. ಬೆಂಗಳೂರಲ್ಲಿ ಟೆಕ್ಕಿ ಶರ್ಮಿಳಾ ಸಾವಿನ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ನೆರೆಮನೆಯ ಪಿಯುಸಿ ವಿದ್ಯಾರ್ಥಿಯಿಂದಲೇ ಟೆಕ್ಕಿ ಕೊಲೆಯನ್ನ ಮಾಡಲಾಗಿದೆ. ಸಾಕ್ಷ್ಯ ನಾಶಪಡಿಸಲು ಮನೆಗೆ ಬೆಂಕಿ ಹಚ್ಚಿರುವುದು ಬೆಳಕಿಗೆ ಬಂದಿದೆ. 34 ವರ್ಷದ ಮಹಿಳಾ ಟೆಕ್ಕಿಯನ್ನ ಕೊಂದ ನೆರೆಮನೆಯ 18ರ ಯುವಕ. ವಿರಾಜಪೇಟೆ ಮೂಲದ ಕರ್ನಾಲ್ ಕುರೈ ಎಂಬಾತನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಸ್ನೇಹಿತೆ ಊರಿಗೆ ತೆರಳಿದ್ದ ಹಿನ್ನೆಲೆ ಶರ್ಮಿಳಾ ಒಬ್ಳೇ ವಾಸ ಇದ್ಲಂತೆ. ಇನ್ನು ಸೈಡ್ ಕಿಟಕಿ ಮೂಲಕ ಮನೆ ಪ್ರವೇಶಿಸಿದ್ದ ಹಂತಕ ಕರ್ನಾಲ್ ದೈಹಿಕ ಸಂಪರ್ಕಕ್ಕೆ ಸಹಕರಿಸುವಂತೆ ಶರ್ಮಿಳಾಗೆ ಒತ್ತಾಯವನ್ನ ಮಾಡಿದ್ದಾರೆ. ಆಗ ಕೋಪಗೊಂಡ ಆರೋಪಿಗೆ ಎಚ್ಚರಿಕೆಯನ್ನ ಟೆಕ್ಕಿ ಕೊಟ್ಟಿದ್ದಾಳೆ. ಏಕಾಏಕಿ ಶರ್ಮಿಳಾ ಮೇಲೆ ಹಲ್ಲೆ ನಡೆಸಿದ ಕರ್ನಾಲ್ ಕುರೈ. ಹಾಸಿಗೆ ಮೇಲೆ ಶರ್ಮಿಳಾ ಹಾಕಿ ಬೆಂಕಿಯನ್ನ ಹಚ್ಚಿದ್ದಾನೆ ಕಿರಾತಕ. ಕೇವಲ 18 ವರ್ಷ, ಆತನಿಗೆ ಏನ್ ಬುದ್ಧಿ ಇದೆ? ಅಟ್ಲೀಸ್ಟ್ ಇನ್ನೂ ಬೆಳೆದು ಪ್ರಪಂಚ ವಿಶಾಲವಾಗಿದೆ. ಈ 18 ವರ್ಷಕ್ಕೇನೆ ಈ ರೀತಿಯ ಕೃತ್ಯಗಳನ್ನ ಮಾಡ್ತಾರೆ ಅಂತ ಅಂದ್ರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ. 18 ವರ್ಷ ಅಂತಂದ್ರೆ ಇನ್ನು ಈ ಫ್ಯೂಚರ್ ಎಷ್ಟು ದೊಡ್ಡದಿದೆ, ಇನ್ನು ಏನೆಲ್ಲ ನೋಡಬೇಕಾಗಿತ್ತು, ಒಂದು ಉತ್ತಮವಾದ ಕೆಲಸವನ್ನ ಪಡ್ಕೊಳ್ಬೇಕಾಗಿತ್ತು. ಅದು ಹೆಂಗೆ ಇತ್ತೀಚಿನ ಮಕ್ಕಳು ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮೊಬೈಲಿಂದ ಹಾಳಾಗ್ತಾ ಇದ್ದಾರಾ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಪಂಚದಿಂದ ಅಥವಾ ಜನರಿಂದ ಹಾಳಾಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇದರ ಜೊತೆಗೆ ಮುಖ್ಯವಾಗಿ ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರಾ, ಅವರ ಮನಸ್ಸಿನ ಪರಿಸ್ಥಿತಿ ಯಾವ ರೀತಿ ಇದೆ, ಅದೆಲ್ಲವನ್ನು ಕೂಡ ಪೇರೆಂಟ್ಸ್ ಕೂಡ ಗಮನ ಹರಿಸಬೇಕಾಗಿದೆ. ಯಾಕೆಂದ್ರೆ ಇತ್ತೀಚಿನ ಮಕ್ಕಳು ಬಹಳ ಫಾಸ್ಟ್ ಇದ್ದಾರೆ. ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಆತನಿಗೆ 18 ವರ್ಷ, ನೀವು ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ ಕರ್ನಾಲ್ ಕುರೈ. ಈತನಿಗೆ ಕೇವಲ 18 ವರ್ಷ. ಈಗ ತಾನೇ ಪ್ರಾಯಕ್ಕೆ ಬಂದಿದ್ದಂತಹ ಹುಡುಗ 34ರ ಆಂಟಿಯನ್ನ ಪ್ರೀತಿ ಮಾಡ್ತಾ ಇದ್ದಂತೆ. ಅವ್ರ ಮನೆಯಲ್ಲಿ ಏನು ಶರ್ಮಿಳಾ ಮನೆಯಲ್ಲಿ ಒಂದು ಸ್ಲೈಡ್ ವಿಂಡೋ ಇತ್ತಂತೆ. ಆ ಒಂದು ವಿಂಡೋ ಇಂದ ಎಂಟ್ರಿ ಕೊಟ್ಟಿದ್ದಾನೆ. ಎಂಟ್ರಿ ಕೊಟ್ಬಿಟ್ಟು ನನ್ನ ಜೊತೆ ನೀನು ದೈಹಿಕ ಸಂಪರ್ಕವನ್ನ ಬೆಳೆಸಬೇಕು ಅಂತ ಒತ್ತಾಯ ಮಾಡಿದ್ದಾನೆ. ಆಗ ಆಕೆ ಸಹಜವಾಗಿ ನಿರಾಕರಿಸಿದ್ದಾರೆ. ದಯವಿಟ್ಟು ಮನೆಯಿಂದ ಆಚೆ ಹೋಗು, ನನಗೆ ತೊಂದರೆ ಕೊಡಬೇಡ, ನೀನೇನಾದ್ರೂ ಇದೇ ರೀತಿ ತೊಂದರೆ ಕೊಟ್ಟೆ ಅಂತ ಅಂದ್ರೆ ನಾನು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಆಗ ಆಕೆಯನ್ನ ಬೆಡ್ ಮೇಲೆ ಹಾಕಿ ಬೆಂಕಿಯನ್ನ ಹಚ್ಚಿದ್ದಾನೆ ಈ ಕಿರಾತಕ. ಕೇವಲ 18 ವರ್ಷ. ಈ ರೀತಿಯಾಗಿ ನಮ್ಮ ಯುವ ಸಮಾಜ ಹಾಳಾಗ್ತಾ ಇದ್ರೆ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಕೂಡ ಬಹಳ ಬೇಸರ ಆಗುತ್ತೆ. ಪೇರೆಂಟ್ಸ್ ಮುಖ್ಯವಾಗಿ ಗಮನ ಹರಿಸಬೇಕು. 18 ವರ್ಷಕ್ಕೆ ಆತನಿಗೆ ಏನು ಗೊತ್ತಾಗುತ್ತೆ? ಇನ್ನು ಬದುಕು ಎಷ್ಟು ದೊಡ್ಡದಿದೆ, ಇನ್ನು ಪ್ರಪಂಚವನ್ನ ನೋಡಬೇಕು. 18 ವರ್ಷ ಅಂದ ಮಾತ್ರಕ್ಕೆ ಸುಮಾರು ನೋಡೋದಿರುತ್ತೆ. ಅಂಥದ್ರಲ್ಲಿ ಈ ರೀತಿಯ ಕುಕೃತ್ಯಗಳನ್ನ ಮಾಡ್ತಾರೆ ಅಂತಂದ್ರೆ ಮೇ ಬಿ ಇತ್ತೀಚೆಗೆ ಮೊಬೈಲ್ ಬಳಕೆಯನ್ನ ಅಡಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಯುವ ಜನತೆ. ಅದರಿಂದ ಮೊದಲು ದೂರ ಆದ್ರೆ ಇದೆಲ್ಲವೂ ಕೂಡ ಸರಿ ಆಗುತ್ತೆ ಅನ್ಸುತ್ತೆ. ಜೊತೆಗೆ ಹೆಣ್ಮಕ್ಳಿಗೆ ಹೊರಗಡೆ ಹೋಗ್ಬೇಕಂದ್ರೆ ಯೋಚನೆ ಮಾಡಬೇಕು, ಹೆಂಗಪ್ಪ ನಾವು ಹೊರಗಡೆ ಓಡಾಡೋದು, ಎಲ್ಲಿ ಈ ರೀತಿಯ ಕಿರಾತಕರು ಇರ್ತಾರೆ ಅಂತ. ಇನ್ನು ಪಕ್ಕದ ಮನೆಯಲ್ಲಿ ಅವ್ರು ನೋಡಿದ್ರೆ ಅವ್ರ ತಾಯಿ ವಯಸ್ಸಿರಬಹುದು 34 ವರ್ಷ. ಈಗ ನಮ್ಮ ತಾಯಿ ಅಥವಾ ಯಾರೋ ಒಬ್ರಿಗೆ ಈಗ ಯೂಶಲಿ ಹೆಂಗೆ ಅಂತಂದ್ರೆ ತಾಯಿದವರಿಗೆ 34 ವರ್ಷ, 35, 40 ವರ್ಷ ಹಂಗಿರುತ್ತೆ. ಅವ್ನಿಗೆ ಹೆಂಗೆ ಅದು ಫೀಲಿಂಗ್ಸ್ ಯಾರು ಬರುತ್ತೆ ಅಂತ ಗೊತ್ತಿಲ್ಲ. 34 ವರ್ಷದ ಮಹಿಳಾ ಟೆಕ್ಕಿ ಬೇರೆ ಫ್ರೆಂಡ್ ಜೊತೆ ವಾಸ ಇದ್ರಂತೆ. ಫ್ರೆಂಡ್ ಜೊತೆ ವಾಸ ಇದ್ದಾಗ ಫ್ರೆಂಡು ಬೇರೆ ಕಡೆ ಹೋಗಿದ್ದಾರೆ, ಅಂದ್ರೆ ಊರಿಗೋ ಅಥವಾ ಬೇರೆಯವ್ರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವಳು ಒಬ್ಳೇ ಇದ್ದದನ್ನ ಗಮನಿಸಿ ಈ ಒಂದು ಕೃತ್ಯವನ್ನ ಎಸಗಲಿಕ್ಕೆ ಹೋಗಿದ್ದಾನೆ, ಅತ್ಯಾಚಾರ ಮಾಡ್ಲಿಕ್ಕೆ ಹೋಗಿದ್ದಾನೆ. ನಿಜಕ್ಕೂ ನಾಚಿಕೆ ಆಗ್ಬೇಕು ಈಗಿನ ಯುವ ಜನತೆಗೆ. ಎಷ್ಟರ ಮಟ್ಟಿಗೆ ನಿಮ್ಮ ಮಾನಸಿಕ ಸ್ಥಿತಿ ಹಾಳಾಗಿದೆ ಅಂತಂದ್ರೆ ಹೆಣ್ಮಕ್ಳು ನಿಮ್ಮ ಇವಾಗ ನಾವೇ ಯೂಶಲಿ ಇದೆಲ್ಲ ನೋಡಿದ್ರೆ ಪಕ್ಕದ ಮನೆಯವ್ರನ್ನ ಮಾತನಾಡಿಸ್ಲಿಕ್ಕೆ ಎದುರುಕೊಳ್ಬೇಕು. ಎಲ್ಲಿ ಈ ರೀತಿಯ ರಾಕ್ಷಸರು ಇರ್ತೀರಾ ಅಂತ. ಓದೋದ್ರ ಕಡೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ರೆ ಈ ರೀತಿಯ ಕುಕೃತ್ಯಗಳನ್ನ ಮಾಡ್ಲಿಕ್ಕೆ ಬಹಳ ಧೈರ್ಯ ಬರುತ್ತೆ ನಿಮಗೆ. ನೀವು ಓದೋದ್ರಲ್ಲಿ ಈ ರೀತಿಯಾಗಿ ಕೆಲಸ ಮಾಡಿ ಚೆನ್ನಾಗಿ ಓದಿ ಅಂತಂದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಯುವ ಜನತೆಗೆ ಆಗೋದಿಲ್ಲ. ಮತ್ತೆ ಏನಾದ್ರೂ ಹೇಳಿದ್ರೆ ಸಾಕು, ಯಾರು ಹೇಳ್ತಾರೋ ಅವರೇ ತಪ್ಪಿತಸ್ಥರಾಗ್ಬಿಡ್ತಾರೆ.